ಓಸಿ ಇದ್ದರಷ್ಟೇ ಕಟ್ಟಡಕ್ಕೆ ಇನ್ನು ವಿದ್ಯುತ್ ಸಂಪರ್ಕ ಇದು ಬಹು ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದ್ರು. ಓಸಿ ಇರಬೇಕು ಅಂದ್ರೆ ಮಾತ್ರ ಕಟ್ಟಡಕ್ಕೆ ಎಲ್ಲದಕ್ಕೂ ಸಂಪರ್ಕವನ್ನ ಕೊಡಿ ಅಂತ. ಯಾಕಂದ್ರೆ ಕೆಲವರು ಈ ನಕ್ಷೆ ಈ ಓಸಿ ಅಂತ ಏನು ಹೇಳ್ತಾರೋ ಅದನ್ನ ಪಡೆದುಕೊಳ್ಳದೇನೂ ಕಟ್ಟಡ ನಿರ್ಮಾಣ ಮಾಡಿದಿದೆ. ಇನ್ನು ಕೆಲವರು ಓಸಿ ತೆಗೆದುಕೊಂಡು ಅದಕ್ಕೆ ವಿರುದ್ಧವಾಗಿಯೂ ಕೂಡ ಕಟ್ಟಡ ನಿರ್ಮಾಣ ಮಾಡಿದ್ದಿದೆ. ಈ ತರ ಅನಧಿಕೃತ ಕಟ್ಟಡಗಳು ನಿರ್ಮಾಣ ಆಗಿದ್ದಿದೆ. ಇದರಿಂದ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸಿದ್ದು ಇದೆ. ಸೊ ಅದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ಅಂದ್ರೆ ಒಂದು ಸ್ಟ್ರಿಕ್ಟ್ ಆದಂತ ರೂಲ್ಸ್ ಬರಲೇಬೇಕು ಅನ್ನುವಂತ ಆಗ್ರಹ ಕೂಡ ಇತ್ತು. ಕೋರ್ಟ್ ಕೂಡ ಸ್ಟ್ರಿಕ್ಟ್ ಆಗಿ ಹೇಳಿತ್ತು, ಓಸಿ ಯಾರ್ಯಾರು ಫಾಲೋ ಮಾಡಲ್ವೋ ಅವ್ರಿಗೆಲ್ರಿಗೂ ಕೂಡ ಸ್ಟ್ರಿಕ್ಟ್ ಆದಂತ ಆಕ್ಷನ್ ತಗೋಬೇಕು ಅಂತ. ಫೈನಲಿ ಇದೀಗ ಆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡಿ, KERC ಇಂದ ಎಲ್ಲ ಎಸ್ಕಾಂಗಳಿಗೂ ಕೂಡ ಆಲ್ರೆಡಿ ಆದೇಶ ಹೋಗಿದೆ. ಸುಪ್ರೀಂ ಕೋರ್ಟ್ ನಿಯಮ ಪಾಲಿಸೋಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ರಾಜ್ಯದಾದ್ಯಂತ ಯಾವುದೇ ವಾಣಿಜ್ಯ ವಸತಿ ಕಟ್ಟಡಗಳು ಸ್ವಾಧೀನ ಅನುಭವ ಪತ್ರ ಹೊಂದಿಲ್ಲದೆ ಇದ್ರೆ ವಿದ್ಯುತ್ ಸಂಪರ್ಕ ನೀಡಬಾರದು ಅಂತ ಬೆಸ್ಕಾಂ ಸೇರಿ ಎಲ್ಲ ಎಸ್ಕಾಂಗಳಿಗೂ ಕೂಡ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ KERC ಗುರುವಾರ ಸ್ಪಷ್ಟ ಆದೇಶವನ್ನ ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ತನ್ನ 2024 ಡಿಸೆಂಬರ್ 17 ಆದೇಶದಲ್ಲಿ ಅನಧಿಕೃತವಾಗಿ ಕಟ್ಟಡ ಹಾಗೂ ನಕ್ಷೆ ಉಲ್ಲಂಘಿಸಿ ನಿರ್ಮಾಣವಾಗ್ತಿರುವ ಕಟ್ಟಡಗಳ ಮೇಲೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಆದೇಶವನ್ನ ಮಾಡಿತ್ತು. ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಆದೇಶ ಮಾಡಲಾಗಿತ್ತು. ಅದರಲ್ಲಿ ಒಂದು ವಿದ್ಯುತ್ ಸಂಪರ್ಕನೇ ಕೊಡಬಾರ್ದು ಅಂತ, ಇನ್ನೊಂದು ನೀರಿನ ಸಂಪರ್ಕವನ್ನ ಕೊಡಲೇಬಾರ್ದು ಅಂತ. ಸೊ ಇಲ್ಲಿ ಹೇಳೋದು ಒಂಥರ, ನಾವು ಹಿಂಗೆ ಕಟ್ಟಡ ನಿರ್ಮಾಣ ಮಾಡ್ತೀವಿ ಅಂತ, ನಕ್ಷೆ ಇರೋದು ಒಂಥರ, ಓಸಿ ಪಡ್ಕೊಳ್ಳೋದು ಒಂಥರ, ಕೆಲವರು ಓಸಿ ಪಡ್ಕೊಳ್ದೇನೂ ಮಾಡ್ತಾ ಇದ್ರು. ಇದರಿಂದ ಎಷ್ಟೋ ಕಟ್ಟಡಗಳು ಅನಧಿಕೃತವಾಗಿ ಕಟ್ಟಿ ನೆಲಸಮ ಆಗಿದ್ದು ಇದೆ, ಕೆಲವರು ಜೀವ ಹೋಗಿದ್ದು ಇದೆ. ಅದು ಇವತ್ತೆಲ್ಲ ನಾಳೆ ತೆರವು ಮಾಡಬೇಕಾದಂಥ ಪರಿಸ್ಥಿತಿಯನ್ನು ಬಂದಿದ್ದು ಕೂಡ ಆಗಿದೆ. ನೋಡಿ, ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಸಾಕಷ್ಟು ರೀತಿಯಾದಂಥ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕಾಗತ್ತೆ. ಕೆಲವರು ಗಟ್ಟಿನೇ ಇಲ್ದಿರೋ ಅಥವಾ ಹೇಗೆ ಬೇಕೋ ಹಾಗೆ ಆ ನಕ್ಷೆಗೆ ತಕ್ಕಂಗೆ ಈಗೊಂದು ಫ್ಲಾಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಹೀಗೆ ಇರಬೇಕು, ಇಷ್ಟೇ ಅಂತಸ್ತಿರ್ಬೇಕು, ಲಿಫ್ಟೇ ಇರಬೇಕು, ನೀರು ಹೋಗೋದಕ್ಕೆ ವೇಸ್ಟೇಜ್ ಹೋಗೋದಕ್ಕೆ ಇದೇ ಥರದ ವ್ಯವಸ್ಥೆ ಮಾಡಬೇಕು, ವಾಣಿಜ್ಯ ಕಟ್ಟಡಗಳಾದ್ರೆ ಹೀಗೆ ಇರಬೇಕು, ಇದೇ ಥರದ ವ್ಯವಸ್ಥೆ ಇರಬೇಕು ಅಂತ ರೂಲ್ಸೇ ಇದೆ. ಸೊ ಅದಕ್ಕೆ ಓಸಿನ ಪಡ್ಕೊಳ್ಬೇಕಾಗತ್ತೆ. ಆದರೆ ನಮ್ಮಲ್ಲಿ ಏನು ಮಾಡ್ತಿದ್ದಾರೆ ಇತ್ತೀಚೆಗೆ, ಅದು ಯಾವುದೇ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ. ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ದು ಇದೆ, ನೋಟಿಸ್ ಕೊಟ್ಟಿದ್ದು ಇದೆ. ಅದಕ್ಕೆ ಈಗ ಏನು ಅಂದರೆ ಇದು ಬಸ್ಟ್ ನಿರ್ಧಾರ. ಒಂದು ವೇಳೆ ಓಸಿ ಇಲ್ಲ ಅಂತ ಹೇಳಿದ್ರೆ ವಿದ್ಯುತ್ತು ಕೊಡಲ್ಲ, ನೀರು ಕೊಡಲ್ಲ, ಅಲ್ಲಿ ಏನು ಇಲ್ದಿದ್ರೆ ಆ ಕಟ್ಟಡ ಉಪಯೋಗಕ್ಕೆ ಬರಲ್ಲ ಅಲ್ಲ. ಸೊ ಆ ಕಾರಣಕ್ಕಾಗಿ ಈ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ಸೊ ಇದನ್ನ ಕೇವಲ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಜಾರಿಗೆ ತರಬೇಕು ಅಂತ ಹೇಳಲಾಗಿದೆ. ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸರಬರಾಜು ಸಹಕಾರ ಸೊಸೈಟಿ ಸೇರಿ 6 ಎಸ್ಕಾಂಗಳ ಓಸಿ ಪ್ರಮಾಣ ಪತ್ರ ಇಲ್ಲದೆ ಇದ್ರೆ ವಿದ್ಯುತ್ ಸಂಪರ್ಕವನ್ನು ನೀಡಬಾರದು ಅಂತ ಖಡಕ್ಕಾಗಿ ಹೇಳಲಾಗಿದೆ. ಸೊ ಇದು BBMP ಕೂಡ ಇದನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದೆ. BBMPಯಲ್ಲೂ ಕೂಡ ಇದೇ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. BBMPಯು ಕೂಡ ಆದೇಶವನ್ನ ಮಾಡಿದೆ. ಹಾಗಿದ್ರೆ BBMP ಆದೇಶ ಏನಿದೆ ಅಂತ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಆದೇಶದಂತೆ ಅನಧಿಕೃತವಾಗಿ ಕಟ್ಟಡ ಹಾಗೂ ನಕ್ಷೆ ಉಲ್ಲಂಘಿಸಿ ನಿರ್ಮಾಣವಾಗುತ್ತಿರುವ ಕಟ್ಟಡಗಳ ಮೇಲೆ ಕೈಗೊಳ್ಳಬೇಕಾದ ನಿಯಮಗಳನ್ನು ಜಾರಿ ಮಾಡಿರುವ BBMP ಆಯುಕ್ತರು ಅಕ್ರಮ ನಿರ್ಮಾಣಗಳಿಗೆ ವಿದ್ಯುತ್ ಮತ್ತು ನೀರು ಒಳಚರಂಟಿ ಸಂಪರ್ಕ ಸ್ಥಗಿತಗೊಳಿಸೋಕೆ ಆಯಾ ಇಲಾಖೆಗಳಿಗೆ ನಿರ್ದೇಶನವನ್ನ ನೀಡಿದ್ದಾರೆ. ಕಟ್ಟಡ ನಕ್ಷೆಗೆ ವಿರುದ್ಧವಾಗಿ ಕಟ್ಟಡ ನಿರ್ಮಿಸ್ತಾ ಇದ್ರೆ ಆ ಸಂದರ್ಭದಲ್ಲೇ ನೋಟಿಸ್ ಜಾರಿ ಮಾಡಬೇಕು. ಬೆಸ್ಕಾಂ ಹಾಗೂ ಜಲಮಂಡಳಿಗೆ ಮಾಹಿತಿ ನೀಡಿ ತಾತ್ಕಾಲಿಕ ಅಥವಾ ಶಾಶ್ವತ ಸೇವಾ ಸಂಪರ್ಕವನ್ನ ಕಡಿತಗೊಳಿಸೋಕೆ ವಲಯ ಆಯುಕ್ತರು ಕ್ರಮ ಕೈಗೊಳ್ಳಬೇಕು ಅಂತ ಮುಖ್ಯ ಆಯುಕ್ತರು ಹೊರಡಿಸಿರುವಂತ ಸುತ್ತೋಲೆಯಲ್ಲಿ ಸೂಚಿಸಿದ್ದಾರೆ. ಸೊ ಇನ್ಮೇಲೆ ಹೆಂಗ್ ಬೇಕು ಹಂಗೆ ಓಸಿ ತಗೊಳ್ದೇನೆ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ, ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ, ನಮಗೆ ಹೆಂಗ್ ಬೇಕೋ, ನಮಗೆ ಕಂಫರ್ಟೇಬಲ್ ಹೆಂಗಿದೆಯೋ ಹಾಗೆ ಯಾವುದೇ ಕಟ್ಟಡಗಳ ನಿರ್ಮಾಣ ಮಾಡೋ ಹಾಗಿಲ್ಲ. ಪ್ರತಿ ಒಂದು ಕೂಡ ನಕ್ಷೆ ಏನು ಹೇಳುತ್ತೋ, ಯಾವ್ದ್ಯಾವ್ದಕ್ಕೆ ಅಂತ ಜಾಗ ಬಿಡಬೇಕು, ಯಾವ್ದ್ಯಾವ್ದ್ರ ವ್ಯವಸ್ಥೆ ಹೇಗಿರಬೇಕು ಅದೇ ರೀತಿಯಾಗಿ ಕಟ್ಟಡವನ್ನ ಕಟ್ಟಬೇಕಾಗತ್ತೆ. ಓಸಿ ಇದ್ರೆ ಮಾತ್ರನೇ ನಿಮಗೆ ವಿದ್ಯುತ್ತು ಸಿಗುತ್ತೆ, ನೀರು ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಏನೂ ಸಿಗಲ್ಲ. ಇದೊಂದು ಸ್ಟ್ರಿಕ್ಟ್ ಆದಂತ ಆಕ್ಷನ್ ಬೇಕಿತ್ತು. ಯಾಕಂದ್ರೆ ಸಾಕಷ್ಟು ರೀತಿಯಾದಂತ ಸಮಸ್ಯೆಯನ್ನ ನಾವು ಬೆಂಗಳೂರಿನಲ್ಲೇ ಎದುರಿಸಿದ್ದು ಇದೆ. ಪಿಜಿಗಳು ಅಷ್ಟೇ, ಹೌದು, ಪಿಜಿಗಳನ್ನ ಅನಧಿಕೃತವಾಗಿ ಮಾಡ್ತಾರೆ, ಒಂದು ವ್ಯವಸ್ಥೆ ಇರಲ್ಲ, ಹೇಳ್ತಾರೆ ನೀರು ವ್ಯವಸ್ಥೆ ಕೊಡ್ತೀವಿ ಹಂಗೆ ಹಿಂಗೆ ಅಂತ, ಅವೆಲ್ಲ ಅನಧಿಕೃತವಾಗಿರುತ್ತೆ. ಸೊ ಈಗ ಏನಂತಂದ್ರೆ ಅನಧಿಕೃತವಾಗಿರುವಂತಹ ವ್ಯವಹಾರಗಳಿಗೆ, ಏನಿಗೆ ಕಟ್ಟಡ ನಿರ್ಮಾಣಗಳಿಗೆ ಎಲ್ಲವೂ ಕೂಡ ಬ್ರೇಕ್ ಬೀಳುತ್ತೆ.